सदा दिव्य आनंदमंगल कर्पूर नीराजनं सर्पमसोदिष्य सम्प्रार्थनं समर्पयामि रक्षान् धारयामि नमस्करोमि। ನಮಸ್ಕಾರ ರಾಘವೇಂದ್ರ ಅವರಿಗೆ. ನಮಸ್ಕಾರ. ನಮ್ಮ ವೀಕ್ಷಕರಿಗೆ ನಮಸ್ಕಾರ. ನಮಸ್ಕಾರ. ನಮಸ್ತೆ. ಸೊ ವಿಗ್ರಹ ಕೆತ್ತನೆ ಮಾಡೋದ್ರಿಂದ ಪ್ರತಿಷ್ಠಾಪನೆ ಮಾಡೋವರೆಗೂ ನೀವು ಕಂಟಿನ್ಯೂ ಇದ್ದೀರಾ. ರಾಘವೇಂದ್ರ ಅವರು ನಿಮ್ಮ ಜೊತೆಯಲ್ಲಿ ಸಾಕಷ್ಟು ಕೆಲಸಗಳು ಮಾಡಿಸಿ ಅಮ್ಮಗೆ ಒಂದು ಪವರ್ಫುಲ್ಲಾಗಿ ಅಮ್ಮನ ಇವತ್ತು ಸ್ಥಾಪನೆ ಮಾಡಿಸೋರೆ. ಮೊದಲು ಈಗ ರಾಘವೇಂದ್ರ ಅವ್ರನ್ನ ಆಮೇಲೆ ಮಾತಾಡಿಸ್ತೀನಿ. ನೀವೇನೇ ಫಸ್ಟ್ ಮಾತಾಡಿ, ಯಾವ ಥರ ಅನುಭವ, ಯಾವ ಥರದ್ದು ಒಂದು ನಿಮಗೆ ಈ ಒಂದು ಪ್ರತಿಷ್ಠಾಪನೆ ಆಗಬೇಕಾದ್ರೆ ಬೇರೆ ಕಡೆ ಎಲ್ಲ ಸಾಕಷ್ಟು ದೇವಸ್ಥಾನಗಳನ್ನ ಪ್ರತಿಷ್ಠಾಪನೆ ಮಾಡಿರ್ತೀರ, ಅದಕ್ಕಿಂತ ಸ್ಪೆಷಲಾಗಿ ಏನೆಲ್ಲ ಇಲ್ಲಿ ಅನುಭವ ನಿಮ್ಗೆ ಬಂತು? ದೇವರಲ್ಲಿ ತುಂಬ ಶಕ್ತಿ ಅನ್ನೋದಿದೆ. ಏಕೆಂದರೆ ನನಗೆ ಆರ್ಡ್ರ್ ಕೊಟ್ಟಾಗ್ಲಿಂದೂ ಅಷ್ಟೇ ಒಂದಲ್ಲ ಒಂದು ಅನುಭವಗಳನ್ನು ಬರ್ತಾನೆ ಇದೆ. ಅಂದರೆ ಶಿಲಾಪೂಜೆ ಮಾಡಿದಾಗ ಆಗ್ಬೋದು, ಮತ್ತು ಅದಾದಮೇಲೆ ಶಿಲಾಪೂಜೆ ಮಾಡಿದ್ದಾದಮೇಲೆ ದೇವರು ಯಾವ್ಯಾವ ಆಯುಧ ಇರಬೇಕು, ಯಾವ ರೀತಿ ಇರಬೇಕು ಅದನ್ನೆಲ್ಲ ನನ್ನ ಸ್ವಪ್ನ ಮುಖಾಂತರವಾಗಿ ತಿಳಿಸ್ಕೊಟ್ಟು ಯಾವ ರೀತಿ ಅಮ್ಮನ ಬೇಕು ಅದೇ ರೀತಿ ಮಾಡಿಸ್ಕೊಂಡಿದ್ದಾರೆ. ಇದು ಮತ್ತು ಇದರಲ್ಲಿ ಕುಸ್ರಿ ಕಸ್ದು ಇದರಲ್ಲಿ 2 ಸ್ಟೆಪ್ ಬರ್ತಿತ್ತು. ಮತ್ತು ಇದು ಮಾಮೂಲಿ ಇದೊಂದು ಸ್ಟೆಪ್ ಇದೊಂದು ಇನ್ನೂ ಶೇಪ್ ಹೋಗ್ತಿತ್ತು, ಡೌನ್ ಆಗ್ತಿತ್ತು. ಇದು ಹಿಂಗೆ ಇರಲಿಲ್ಲ, ಆ ಚಕ್ರ ಮಾಮೂಲಿ ಬರ್ತಿತ್ತು, ಚೆನ್ನಾಗಿದೆ. ಮತ್ತು ನೆನ್ನೆನೂ ಒಂದು ಪವಾಡನೆ ಅಂತ ಕರಿಬೋದು. ಅದು ನಿಮಗೆ ಹೊಸ ಅನುಭವ ಆಯ್ತಾ? ಬಿಫೋರ್ ಎಲ್ಲ ಆಗಿತ್ತಾ ಈ ಥರ? ಇಲ್ಲ, ಹೊಸ ಅನುಭವನೇ ಅಂತ ಹೇಳ್ಬೋದಾ ನಮ್ಮ ವೀಕ್ಷಕರಿಗೆ? ಹೇಳ್ಬೋದು, ತೊಂದರೆ ಇಲ್ಲ. ಅದು ಎಲ್ಲ ಕಡೆನೂ ನಾವು ಹೋದಾಗ ಏನು ಮಾಡ್ತೀವಿ ಅಂದರೆ, ಮಾಮೂಲಿ ಪ್ರತಿಷ್ಠಾಪನೆ ಮಾಡಬೇಕಾದ್ರೆ ದೇವ್ರನ್ನ ರಾತ್ರಿ ಶಯನೋತ್ಸವಕ್ಕೆ ಇಟ್ಟಿರ್ತೀವಿ. ಅದಾದಮೇಲೆ ಬೆಳಗಿನ ಜಾವ ತೆಗೆದ್ಬಿಟ್ಟು ಬ್ರಾಹ್ಮಿ ಮುಹೂರ್ತದಲ್ಲಿ ದೇವ್ರನ್ನ ಅಷ್ಟದಿಗ್ಬಂಧನೆ ಮಾಡಿಬಿಟ್ಟು ದೇವ್ರಿಗೆ ಅಷ್ಟಬಂಧನ ಸೇವೆ ಎಲ್ಲ ನಡೆಯುತ್ತೆ. ಅಂದರೆ ಪೀಠದ ಮೇಲೆ ದೇವ್ರನ್ನ ಕೂರಿಸ್ತಕ್ಕಂಥದ್ದು. ಅದನ್ನು ಮಾಡಬೇಕಾದ್ರೆ, ಈ ದೇವ್ರನ್ನ ಮಾಡಬೇಕಾದ್ರೆ ನಾವು ಮಾಮೂಲಿ ಬೆಳಗಿನ ಜಾವದಲ್ಲಿ ಬ್ರಾಹ್ಮಿ ಮುಹೂರ್ತದಲ್ಲಿ ದೇವ್ರನ್ನ ತೊಗೊಂಬಂದ್ವಿ. ದೇವ್ರನ್ನ ತೊಗೊಂಬಂದಿದ್ದಾದ್ಮೇಲೆ ಒಂದು 6 ಜನ ನಾವು ದೇವ್ರನ್ನ ತೊಗೊಂಬಂದ್ವಿ ಒಳಗಡೆಗೆ ದೇವ್ರ ತೊಗೊಂಬಂದಾದ್ಮೇಲೆ ಬಾಗಿಲಿಂದ, ಗರ್ಭಗುಡಿ ಬಾಗಿಲಿಂದ ಸ್ವಲ್ಪ ಒಳಗಡೆಗೆ ಹೋಗ್ಬೇಕಾದ್ರೆ ಫಸ್ಟ್ ಏನೋ ಒಂದು ಸ್ವಲ್ಪ ತಡೆ ಥರ ಆಯಿತು. ಅಂದರೆ ನೀವು ಹೊರಗಡೆಯಿಂದ ಎತ್ಕೊಡ್ಸಿದ ಬಂದ್ರಿ? ಹೊರಗಡೆಯಿಂದ ಆರಾಮಾಗಿ ತೊಗೊಂಬಂದ್ಬಿಟ್ಟು ನಾವು 6 ಜನ ತೊಗೊಂಬಂದ್ವಿ ಒಳಗಡೆಗೆ. ಮತ್ತೆ ಸ್ವಲ್ಪ ತಡೆ ಥರ ಆಯಿತು ಗರ್ಭಗುಡಿ ಒಳಗಡೆ ಹೋಗ್ಬೇಕಾದ್ರೆ. ಮತ್ತೆ ಅದಾದಮೇಲೆ ಅದನ್ನ ಸ್ವಲ್ಪ ಇದು ಮಾಡ್ಕೊಂಡು ಒಳಗಡೆಗೆ ತೊಗೊಂಡೋದ್ವಿ. ಒಳಗಡೆಗೆ ತೊಗೊಂಡೋಗಿ ನಾವು ಎತ್ತಿಡ್ತಾ ಇದ್ದೀವಿ, ಆಗ್ತಾ ಇಲ್ಲ ಅಮ್ಮನ ಎತ್ತಿಡೋದಕ್ಕೆ. ನಿನ್ನೆ ಎಲ್ಲ ಗಂಗೆ ಪೂಜೆಗೆ ಹೋಗ್ಬೇಕಾದ್ರೆ, ಗ್ರಾಮ ಪ್ರದಕ್ಷಿಣೆಗೆ ಹೋಗ್ಬೇಕಾದ್ರೆ ಎಲ್ಲ ನಾವು ತೊಗೊಂಡೋದ್ವಿ. 4 ಜನ ತೆಗೆದ್ವಿ ಫಸ್ಟು.
ಅದಾದ್ಮೇಲೆ ಇಲ್ಲಿಂದ ತೆಗಿಬೇಕಾದ್ರೆ ಶಯನೋತ್ಸವಕ್ಕೆ ಇಟ್ಟು ಬೆಳಗ್ಗೆ ತೆಗಿಬೇಕಾದ್ರೆ 6 ಜನ ತೆಗೆದ್ವಿ. ತೆಗ್ದಿದ್ದಾದ್ಮೇಲೆ ಪೀಠದ ಮೇಲೆ ಎತ್ತಿಡಕ್ ಆಗ್ತಾ ಇಲ್ಲ ಅಮ್ಮ. 6 ಜನ ಕೈನೂ ಆಗಿಲ್ಲ ಅಂತ. 6 ಜನದ ಕೈಲೂ ಆಗ್ತಾ ಇಲ್ಲ. ನಾವು ಎಷ್ಟು ಪ್ರಯತ್ನ ಪಡ್ತಾ ಇದೀವಿ, ಅಮ್ಮ ಪೀಠದ ಮೇಲೆ ಹೋಗ್ತಾ ಇಲ್ಲ. ಅಂದ್ರೆ ಸ್ಟ್ರೈಟ್ ಆಗಿ ನಿಲ್ಸ್ಕೊಂಡಿದೀವಿ ವಿಗ್ರಹನ ಕೆಳಗಡೆ, ಎತ್ತಕ್ಕಾಗ್ತಾ ಇಲ್ಲ, ಮೇಲೆ ಎತ್ತಕ್ ಆಗ್ತಾ ಇಲ್ಲ. ಅಂದ್ರೆ 1 ಅಡಿ ಎತ್ತರ ಇದೆ ಅಷ್ಟೇ. ಆ 1 ಅಡಿ ಎತ್ತರಕ್ಕೆ ನಮ್ ಕೈಲಿ ಎತ್ತಕ್ ಆಗ್ತಾ ಇಲ್ಲ. ಆ ಥರ ಭಾರ ಆಗೋಯ್ತಾ ಅಮ್ಮ? ಭಾರ ಅಂತಲ್ಲ, ಈ ಅಮ್ಮನ ಏನಂದ್ರೆ ಮಡಿ ಮುಖಾಂತರ ಮಾಡಿಸ್ಕೋಬೇಕು ಅನ್ನೋದು ಅಮ್ಮನ ಇಚ್ಛೆ. ಓಕೆ. ಅಂದ್ರೆ ಎಲ್ಲಾ ಕಡೆನೂ ಸ್ನಾನ ಪೂಜೆ ಮುಗಿಸಿದಾದ್ಮೇಲೆ ನಾವು ಬಂದು ವಿಗ್ರಹನ ಕೂರಿಸ್ತೀವಿ. ಇಲ್ಲಿ ಒಂದು ವಿಶೇಷ ಏನು ಅಂದ್ರೆ ಮಡಿ ಬಟ್ಟೆಲಿ ಕೂರಿಸಿರ್ತಕ್ಕಂಥದ್ದು. ಓಕೆ. ಬಟ್ಟೆ ಸಮೇತ ಮಡಿಯಲ್ಲಿ ಇರಬೇಕು. ಮಡಿ ಬಟ್ಟೆ ಸಮೇತ ಅಂದ್ರೆ ತಣ್ಣೀರ್ ಸ್ನಾನ ಮಾಡ್ಕೊಬಂದು ಬೆಳಗಿನ ಜಾವ ಬ್ರಾಹ್ಮಿ ಮುಹೂರ್ತದಲ್ಲಿ ತಣ್ಣೀರ್ ಸ್ನಾನ ಮಾಡ್ಕೊಬಂದು ಆ ತಣ್ಣೀರ್ ಸ್ನಾನ ಮಡಿ ಬಟ್ಟೆಯಲ್ಲೇ ದೇವ್ರನ್ನ ಎತ್ತಿಟ್ಟಿರೋದು. ಅಷ್ಟು ಜನ ಎತ್ತಿಟ್ವಿ, ಆಗ್ಲಿಲ್ಲ. ಕೊನೆಗೆ ನಾನು ಅಣ್ಣ ಇಬ್ರೇ ಎತ್ತಿಟ್ವಿ. ಇಬ್ಬರ ಕೈಯಲ್ಲಿ ಅದು ಹೂವು ಬಂದಂಗೆ ಬಂತ? ಹೌದು, ಆರಾಮಾಗಿ ಎತ್ತಿಟ್ಬಿಡಿ. ಅಂದ್ರೆ ಇಲ್ಲಿ ತಪ್ಪು ಫಸ್ಟ್ ಏನಂದ್ರೆ ಮಡಿ ಬಟ್ಟೆ ಇರ್ಲಿಲ್ಲ ನಿಮ್ದು. ಹೌದು, ನಾವ್ ಎಲ್ಲಾ ಕಡೆ ಮಾಡೋ ತರನೇ ಮಾಡ್ಕೊಬಂದ್ವಿ. ಇಲ್ಲೂ ಅಷ್ಟೇ, ಎಲ್ಲಾ ಕಡೆ ಯಾವ ರೀತಿ ಮಾಡ್ತೀವಿ ಅದೇ ರೀತಿನೇ ಇಲ್ಲೂ ಮಾಡ್ಕೊಬಂದ್ವಿ. ಅಂದ್ರೆ ಸ್ನಾನ ಪೂಜೆ ಎಲ್ಲ ಆಗಿರುತ್ತೆ, ಬಟ್ ವಿಗ್ರಹನ ತೆಗ್ದಿಡ್ಬೇಕಾದ್ರೆ ಮಡಿ ಇರ್ಲಿಲ್ಲ ಅಷ್ಟೇ. ಸೊ ಅದು ಮಡಿ ಕೇಳಿತ್ತು, ಹಾಗಾಗಿ ನೀವು ಮತ್ತೆ ನೀವಿಬ್ರು ಮಡಿ ತಣ್ಣೀರ್ ಸ್ನಾನ ಮಾಡಿ ಮತ್ತೆ ಎತ್ತದಾಗ ಬಂತು ಅಮ್ಮ. ಅಲ್ಲಿಗೆ ಹೋದಾಗ ಅದೊಂದು ಮನ್ಸಿಗೆ ಬಂತು, ಯಾಕೆ ಈ ತರ ಆಗ್ತಾ ಇಲ್ಲ. ಯಾಕೆ ಬರ್ತಾ ಇಲ್ಲ ಅಂತ. ಹೌದು, ಮನ್ಸಲ್ಲಿ ಪ್ರಶ್ನೆ ಹಾಕೊಂಡ್ವಿ. ಮನ್ಸಲ್ಲಿ ಪ್ರಶ್ನೆ ಹಾಕೊಂಡಾಗ ಯಾಕೆ ಮೇಲೆ ಎತ್ತಿಡಕ್ ಆಗ್ತಾ ಇಲ್ಲ, ಅಲ್ಲಿಂದ ಆರಾಮಾಗಿ ಎತ್ಕೊ ಬಂದ್ವಿ, ಇಲ್ಲಿ ಯಾಕೆ ಎತ್ತಿಡಕ್ ಆಗ್ತಾ ಇಲ್ಲ ಅಂತ ಮನ್ಸಲ್ಲಿ ಪ್ರಶ್ನೆ ಹಾಕೊಂಡಾಗ ನನ್ನ ಮನ್ಸಿಗೆ ಆ ತಕ್ಷಣಕ್ಕೆ ಅದೊಂದು ಮನೋಭಾವ ಬಂತು. ಯಾಕೆಂದ್ರೆ ತುಂಬಾ ಶ್ರದ್ಧಾ ಭಕ್ತಿಯಿಂದ ಮಾಡ್ಕೊ ಬಂದಿದ್ವಿ ಮುಂಚೆಯಿಂದನೂ ಅಷ್ಟೇ. ವಿಗ್ರಹ ಕಲ್ಲಿನ ಪೂಜೆ ಆಗ್ದಾಗಿಂದನೂ ಅಷ್ಟೇ ತುಂಬಾ ಶ್ರದ್ಧೆ ಭಕ್ತಿನ ಮಾಡ್ಕೊಂಡ್ ಬಂದಿದ್ರೆ. ಕೆಲ್ಸನೂ ಅಷ್ಟೇ ಸುಗಮವಾಗಿ ನಡೆದಿದೆ. ಎಲ್ಲಾ ರೀತಿಯಲ್ಲೂ ನಮ್ಗೆ ಪ್ರತಿಯೊಂದು ಕಾರ್ಯ ಮಾಡ್ಬೇಕಾದ್ರೂ ಶುಭ ಶಕುನಗಳೇ ಬಂದಿದೆ ಇಲ್ಲಿ. ನಾವೇನೇ ಮಾಡ್ಬೇಕಾದ್ರೂ ಮತ್ತೆ ಮಡಿನಲ್ಲಿ ಬಂದು ನಾವ್ ಎತ್ತಿಟ್ಟಾಗ ಇಬ್ರು ಆರಾಮಾಗಿ ಎತ್ತಿಟ್ವಿ, ನಮ್ಗೆ ಭಾರನೇ ಅನ್ಸಿಲ್ಲ. ನೀವೇನ್ ಹೇಳ್ತೀರಾ ಇದ್ರ ಬಗ್ಗೆ? ನಿಮ್ಗೇನಾದ್ರೂ ಅನುಭವ ಬಂತ? ಮೊದಲಿಗೆ ನಮ್ಮ ಸ್ವದೇಶಿ ಮೀಡಿಯಾ ವೀಕ್ಷಕರಿಗೆ ನಮಸ್ಕಾರಗಳು. ಆಮೇಲೆ ಈ ಕಾರ್ಯಕ್ರಮಕ್ಕೆ ನಮಗೆ ಅಂದರೆ ಇವಾಗ ಇದಕ್ಕೆಲ್ಲ ಸಪೋರ್ಟ್ ಮಾಡಿದ್ರು ನಮ್ಮ ಗ್ರಾಮಸ್ಥರು, ಅಕ್ಕಪಕ್ಕದ ಗ್ರಾಮಸ್ಥರು ನಮ್ಮ ಜೊತೆಯಲ್ಲಿ ನಿಂತು ತುಂಬ ಒಂದು ಹೆಲ್ಪ್ ಮಾಡಿದ್ರು. ಯಾಕಂತಂದರೆ ಈಗ ಜನ ಇಲ್ದಿದ್ದು ನಾವೇನು ಮಾಡೋಕ್ಕಾಗಲ್ಲ. ಜನ ಇದ್ದರೆ ಅದಕ್ಕೆ ಹೇಳಿದ್ರು ದೊಡ್ಡವರು, ಜನ ಸೇವೆ ಜನಾರ್ದನ ಸೇವೆ ಅಂತೇಳಿ ಅವ್ರ ಸಹಕಾರ ಕೊಟ್ಟು ಇದಾದ್ಮೇಲೆ ಈಗ ತಾಯಿ ಆಶೀರ್ವಾದದಿಂದ ಇವೆಲ್ಲ ನಡೆದು. ಅದು ಏನಂತಂದರೆ ಈಗ ನಾವು ಅದಕ್ಕೇನಲ್ಲಿ ನಮ್ಮ ವೀಕ್ಷಕರಿಗೆ ನಾವು ಪ್ರಥಮವಾಗಿನಿಂದ ನಾನು ಹೇಳ್ಕೊಂತಾನೆ ಬರ್ತಾ ಇದ್ದೀವಿ. ಯಾಕಂತಂದರೆ ರುಂಡಮಾಲಿನಿ ಚಾಮುಂಡೇಶ್ವರಿ ಅಂತೇಳಿ ಇಲ್ಲಿ ನಾವು ಪ್ರತಿಯೊಂದು ಯಾವುದೇ ಒಂದು ಕೆಲಸ ನಾವೆಲ್ಲ ಮಾಡ್ತಾ ಇದ್ರು ನಾವೇ ಮಾಡಲಿ ಯಾರೇ ಮಾಡಲಿ ಇಲ್ಲಿ ನಮ್ಮದು ತಮ್ಮದು ಅನ್ನೋದು ಏನಿರಲ್ಲ. ಅಂದರೆ ಇಲ್ಲಿ ಅಮ್ಮ ಏನು ಹೇಳ್ತಾ ಐತೆ ಅಂತಂದರೆ ನೇರ ಅದು ಪರ್ಫೆಕ್ಟ್ ಆಗಿರಬೇಕು, ಕ್ಲೀನ್ ಆಗಿರಬೇಕು. ನಾವೇನೇ ತಪ್ಪು ಮಾಡಿದ್ರು ನಮಗೂ ಅಲ್ಲಿ ತೋರಿಸ್ತೈತೆ ಅದು ಅಷ್ಟೇ. ಇಲ್ಲಿ ಅದಕ್ಕೋಸ್ಕರನೇ ಅದು ಮಡಿ ನಾವು ಕೇಳ್ತಾ ಇತ್ತು. ನಾವೆಲ್ಲ ಕೂತು 1 ಅವರ್ ಇಲ್ಲೆಲ್ಲ ಪೂಜೆ ಕಾರ್ಯಕ್ರಮಗಳಾದ 1 ಅವರ್ ಟೈಮ್ ವೇಸ್ಟ್ ಮಾಡಿದ್ವಿ. ಅದಾದ್ಮೇಲೆ ಒಂದು ಸ್ಥಾನ ಅಂತ ಇರ್ತೈತೆ. ನಾವು ಆ ಸ್ಥಾನ ಮಾಡದಿದ್ದಾಗ ಅದನ್ನು ನಮಗೆ ಅಮ್ಮ ಈ ಥರ ಅದು ಎಚ್ಚರಿಕೆ ಕೊಟ್ಟು ನಾವು ಮಡಿ ಬಟ್ಟೆಯಲ್ಲಿಂದ ಬತ್ತಾನೆ ಅದು ಕಾರ್ಯಕ್ರಮ ಎಲ್ಲ ಅದು ಬಂದು ಪೀಠದ ಮೇಲೆ ಕೂತ್ಕಂತು. ನಮ್ಮ ಮನಸ್ಸಲ್ಲಿ ಇದ್ದಿದ್ದು ಅದೇ ಟೈಮೇ, ನಮ್ಮ ಮನ್ಸಾಗ ನಾಟಿದ್ದು ಅದೇ ಟೈಮೇ. ಆ ಟೈಮ್ಗೋಸ್ಕರನೇ ಅದು ಇನ್ನೊಂದು 10 ನಿಮಿಷ ಮುಂದೆ ಬಂದ್ವಿ ನಾವು. ಅದಕ್ಕೋದ ನೋಡ್ರಿ ಅದು ಆಟ ಆಡಿಸ್ತೈತೆ, ವೆಯ್ಟ್ ಅದು ಅಂದರೆ ಹಿಂಗೆ ಆಗಲಿ ಅಂದ್ಬಿಟ್ಟು ಅಮ್ಮನಿಗೆ ಯಾವ ರೀತಿ ಆಗಬೇಕು, ಅದು ಪೂಜೆ ಅದು ಪೂಜೆದ್ದು ಒಂದು ಫಲಗಳಾಗಲಿ ಅಮ್ಮನಿಗೆ ಒಂದು ಸೇವೆ ಮಾಡಬೇಕು, ಯಾವ ರೀತಿ ನಡ್ಸ್ಕೊಬೇಕು ಅಂತ ಮನಸ್ಸಲ್ಲಿಟ್ಟು ನಾವು ಏನು ಎಕ್ಸ್ಪೆಕ್ಟ್ ಇಟ್ಕೊಂಡಿದ್ವು ಅದನ್ನು 100 ಪಟ್ಟು ಎಕ್ಸ್ಟ್ರಾ ಆಗೈತೆ ಈಗ.
ಇಲ್ಲ ಅವರು ಸ್ವಾಮಿಗಳೇಂದ್ರ ಇದಕ್ಕೆಲ್ಲ ನಮ್ಮ ಅಕ್ಕಪಕ್ಕದವರು ಗ್ರಾಮಸ್ಥರುಗಳು, ನಮ್ಮ ಗ್ರಾಮಸ್ಥರುಗಳು, ನಮಗೆಲ್ಲ ಇವರು ಅದರ ಎಕ್ಸ್ಪ್ರೆಷನ್ ಆಗಿ ನಾವು ಇವರಿಗೆ ತುಂಬ ಟ್ಯಾಂಕ್ಸ್ ಹೇಳಕ್ಕೆ ಹೇಳ್ತೀವಿ, ಮಂಜುನಾಥ್ ಅಣ್ಣವ್ರಿಗೆ. ಯಾಕೆ ಅಂತಂದರೆ ನಾವು ಇಷ್ಟೆಲ್ಲ ನಮ್ಗೆ ತಲೆಯಲ್ಲಿ ಇರಲಿಲ್ಲ. ಇದು ಏನೋ ಒಂದು ಮಾಮೂಲಿ ಮಾಡಬೇಕು, ಒಂದು ಕಾರ್ಯ ಇದಾಗಬೇಕು, ಅಮ್ಮನ ಒಂದು ಪ್ರತಿಷ್ಠೆ ಆಗಬೇಕು ಅಂದ್ಕೊಂಡು ಇದ್ದಿದ್ದು. ನೋಡ್ರಿ ಅದು ಟೈಮ್ ತಿಳ್ಕೊಂಡು 9 ತಿಂಗಳು ತಿಳ್ಕೊಂಬಂತೀಗ ಅದು. ಅದಕ್ಕೇನು ಮಾಡೋದು ಅಂದ್ಬಿಟ್ಟು ನಾವು ಯೋಚನೆ ಮಾಡ್ಕೊಂಡಿದ್ದಾಗ ಮಾಮೂಲಿ ಏನೋ ನಮ್ಮ ಒಂದು 50 ಜನ ಅನ್ನೋದು ನಮ್ಮದು ಒಂದು ತಲೆಯಲ್ಲಿ ಇದ್ದಿದ್ದು. ಆ ಚಿಕ್ಕದಾಗೂ ಇತ್ತು ನಮ್ಮದು. ಇಷ್ಟೇ ಅನ್ನೋದು ನಮ್ಗೊಂದು ಮೈಂಡ್ ಫಿಕ್ಸ್ ಆಗೋಗ್ಬಿಟ್ಟಿತ್ತು. ಒಂದು 50 ಜನ ಬರಬಹುದು. ಈಗ ನಮ್ಮ ಅಕ್ಕಪಕ್ಕದವರು, ಮನೆಗಳವರು ಅಷ್ಟೇ, ನಮ್ಮ ರಿಲೇಷನ್ ಒಂದು ಇದ್ದಿದ್ದು. ಆಮೇಲೆ ಅದು 3 ಸರಿ ನಾವು ಫೋನ್ ಮಾಡಿದ್ವಿ, ನನಗೆ ಒಂದು ಪ್ರತಿಷ್ಠೆ ಮಾಡಿಬಿಡೋಣ, ಒಂದು ಟೈಮ್ ಕೊಡಿ ಅಂತೇಳಿ. ಆಯ್ತು ಬನ್ರಿ ನನ್ನ ಪಾಪ ಅವ್ರು ಯಾವಾಗೂ ನಾವು ಕೇಳೋದಕ್ಕೆ ಸದಾಸಿದ್ಧವಾಗಿದ್ರು. ನಾವು ಫೋನ್ ಕೇಳೋದು, ಫೋನ್ ಮಾಡೋದು, ಮತ್ತೆ ಹೋಗ್ತಾ ಇರಲ್ಲ. ನೋಡಿ ಇದು ಎಷ್ಟು ನೀಟಾಗಿ ಆಟ ಆಡಿಸ್ತಂದ್ರೆ. ಆಮೇಲೆ ಇಲ್ಲ ಇದು ಮಾಡಿಬಿಡ್ಬೇಕು ಅಂದ್ಬಿಟ್ಟು ಸರಿ ಏನೋ ಒಂದು ಆಗ್ಬಿಡ್ಲಿ ಅಂದ್ಬಿಟ್ಟು ಹೋದ್ವಿ. ಆಮೇಲೆ ಅವ್ರು ಕೂತ್ಕೊಂಡು ಅಣ್ಣ ಯಾವ ರೀತಿ ಬೇಕು ಅಂತಂದ್ರೆ, ಅಣ್ಣ ಯಾವ ರೀತಿ ನಮ್ಗೆ ಗೊತ್ತಿಲ್ಲ, ಆ ತಾಯಿ ಏನೋ ಒಂದು ಇದ್ರ ಮೇಲೆ ಒಂದು ಕೂತ್ಕೊಂಡ್ರೆ ಸಾಕಣ ಅಂತಂದ್ವಿ. ಆಮೇಲೆ ಅವ್ರಿಗೂ ಏನೋ ಆ ತಾಯಿ ಆಶೀರ್ವಾದ, ಅವ್ರಿಗೂ ಒಂದು ಅದಕ್ಕೆ ಹೇಳೋದು ನಾವು ಪ್ರತಿಯೊಂದು ವಿಡಿಯೋದಲ್ಲಿ ಹೇಳ್ತಾ ಇರ್ತೀವಿ, ಆ ದೈವಗೂ ಮಾನವನಿಗೊಂದು ಕನೆಕ್ಟಿವಿಟಿ ತಗೊಂಬಿಟ್ರೆ ಮನಸ್ಸಿನಲ್ಲೇ ಓಡ್ತಾ ಇರ್ತದೆ. ಅದು ಏನಾಗಬೇಕು ಏನು ಹೋಗ್ಬೇಕು ಅಂತ ತೋರಿಸ್ತಾ ಇರ್ತದೆ, ತಿಳಿಸುತ್ತೆ. ಆ ರೀತಿ ಅವ್ರು ಇಲ್ಲಣ್ಣ ಈ ಥರ ಒಂದು ಊರೊಳಗಡೆ ಈ ಥರ ಎಲ್ಲ ಹೋಗಿ ಅಮ್ಮನ್ನೆಲ್ಲ ಸುತ್ತಾಕ್ಸಿ, ಆ ಪ್ರಭಾವಳಿ, ಆ ತ್ರಿಶೂಲ ಅವೆಲ್ಲ ಬರ್ಬೇಕನ್ನೋದು. ಊರು ಅಮ್ಮಂದು ವಿಗ್ರಹ ಸಮೇತ ಬಂದಾಗ ಅದಕ್ಕೊಂದು ಒಳ್ಳೆ ಶಕ್ತಿ ಬರುತ್ತದೆ. ಅದ್ರದ್ದು ಕಾರ್ಯಕ್ರಮನೂ ಅದ್ಧೂರಿಯಾಗಿರ್ತದೆ. ಅದು ನೋಡಿದವ್ರಿಗೂ ಒಂದು ಫಲ ಚೆನ್ನಾಗಿ ಕೊಡ್ತದೆ, ಊರಿಗೂ ಗ್ರಾಮಕ್ಕೂ ಒಂದು ಒಳ್ಳೇದು ಶುಭ ಫಲ ಕೊಡ್ತದೆ ಅಂತಂದ್ರು. ಏನೋ ಅಣ್ಣವ್ರು ಹೇಳ್ತವ್ರೆ, ನಮ್ಗೆ ಅಷ್ಟು ಮೈಂಡ್ ಇಲ್ಲ ಅದು. ಇಲ್ಲ ಆಯ್ತು ನೋಡೋಣ ಬಾಣ ಏನೋ ಒಂದು ಆಗಲಿ ಅಂದ್ಕೊಂಡಿದ್ದು. ಅದು ಅವ್ರು ಏನು ಹೇಳಿದ್ರು ಆ ಇದರಲ್ಲಿ ಅದರಷ್ಟರಷ್ಟು ನಡೆಸ್ತೀಗ ಅದು. गंधाढ्यगंध उत्तमः आग्रेयः सर्वदेवानां
स्थापयामि दीपं दर्शयामि ಚೆನ್ನಾಗಾಯ್ತು. ಚೆನ್ನಾಗೂ ಆಯಿತು. ಒಂದು ಕಾರ್ಯಕ್ರಮ ಆಗಲಿ, ನಮ್ಮ ವೀಕ್ಷಕರು ಆಗಲಿ, ನಮಗೆ ಸಪೋರ್ಟ್ ಮಾಡಿದ್ದಾಗಲಿ ತುಂಬ ಆಯಿತು. ಅದು ಅಮ್ಮ ಅನ್ಕೊಂಡಿದ್ದು ಇದೇ ಎಕ್ಸ್ಪೆಕ್ಟೇಷನ್ ಏನು ಅನಿಸ್ತದೆ ಈಗ ನೀವು ನೋಡಿದ್ರಿ, ಈಗ ಬೆಳಗ್ಗೆ 9 ಗಂಟೆಗಿನಿಂದ ಸ್ಟಾರ್ಟ್ ಆಗಿರೋದು 3 ಗಂಟೆ ಆದರೂ ಜನ ಕಮ್ಮಿ ಆಗಲಿ. ಅಷ್ಟು ಬರ್ತಾನೆ ಅದು ಇವತ್ತು ತುಂಬ ಕಾರ್ಯಕ್ರಮಗಳು ಬೇಜಾನಿದ್ದಾವೆ. ಇವತ್ತು ಗುರುವಾರ ಮದುವೆಗಳಾಗಲಿ, ಇಲ್ಲ ಗೃಹ ಪ್ರವೇಶಗಳಾಗಲಿ, ಶುಭ ಕಾರ್ಯಗಳಾಗಲಿ, ನಮ್ಮ ಭಾಗದಲ್ಲಂತೂ ಪ್ರತಿ ಒಂದು ಊರಿಗೆ 3-4 ಪ್ರೋಗ್ರಾಮ್ಗಳಿದ್ದಾವೆ. ಅಂಥ ಇದರಲ್ಲಿನೂ ಸಾವಿರಾರು ಜನ ಬಂದಿದ್ದಾರೆ ಅಂತಂದರೆ ಇದು ದೈವ ಪವರ್ ಅಂತ ಹೇಳ್ತೀವಿ. ಇದು ಈ ಥರ ಅಮ್ಮನಿಗೊಂದು ವಿಜೃಂಭಣೆಯಿಂದ ಆಗಬೇಕಾಗಿತ್ತಿದ್ದು. ಊರೆಲ್ಲ ಸುತ್ತಿಸಿ ಸುಮಂಗಳಿಯರು ಕಳಶ ಗಂಗಾ ಭವಾನಿನ ಆಹ್ವಾನ ಮಾಡ್ಕೊಂಡು ಆ ತಾಯಿ ಈ ರೀತಿ ನಡ್ಸ್ಕೊಬೇಕು ಅನ್ನೋದೊಂದು ಇತ್ತು. ಇದು ಅದ್ರ ತಾಯಿನೇ ಗೋ ಮಾತೆ ಸಮೇತವಾಗಿ. ಇನ್ನೊಂದು ಕೆಲವು ನೋಡ್ರಿ ವಿಚಾರ, ಒಂದು ನಾವು ಫಸ್ಟ್ ಏನು ಸ್ಟಾರ್ಟ್ ಮಾಡಿ ಯಾವತ್ತು ಅವ್ರು ಹೇಳಿದ್ರು ಆವತ್ತಿನಿಂದನೂ ನಮಗೆ ಅದೇ ರೀತಿನೇ ನಡ್ಕೊಂಬಂತು. ಗೋಮಾತೆ ಒಳಗಡೆ ಬರೋದಾಗಲಿ, ನೀಟಾಗಿ ಬಲಕಾಲ ಇಟ್ಕೊಂಬಂತು, ಮತ್ತೆ ಬಲಕಾಲ ಇಟ್ಕೊಂಡು ಒಂದು ಶುಭವಾಗಿ ನೀಟಾಗಿ ಎಲ್ಲ ಅದು. ಯಾಕಂತಂದರೆ ಗೋಮಾತೆ ಮೇಲೆ ಸವಾರಿ ಮಾಡೋರು ಪರಮಾತ್ಮನ ಈಶ್ವರಪ್ಪನು. ಅಂಥ ಈಶ್ವರಪ್ಪನೇ ಒಂದು ಬಂದಾಗ ಮತ್ತು ಕಾರ್ಯಕ್ರಮಗಳು ಅದ್ಧೂರವಾಗಿ ನಡೆದವು. ಆ ತಾಯಿ ಅನುಗ್ರಹ ಸಂಪೂರ್ಣವಾಗಿ ಇಲ್ಲಿ ಕೂತು ಬಂದವರು ನಮ್ಮ ವೀಕ್ಷಕರಿಗೆ ಒಂದು ತಾಯಿ ಆಶೀರ್ವಾದ ಪ್ರತಿಯೊಬ್ಬರಿಗಾಗಲಿ ಅವ್ರ ಮನೋಬಯಕೆ ಈಡೇರಲಿ ಅಂದ್ಬಿಟ್ಟು ನಾವು ಬೇಡ್ಕೊಂತೀವಿ. ಅಂದ್ರೆ ಯಾವುದು ಸಣ್ಣದು ಕೂಡ ಒಂದು ಸಣ್ಣ ವಿಘ್ನ ಇಲ್ದಂಗೆ ಸಲೀಸಾಗಿ ಒಂದು ಎಳ್ಳಷ್ಟು ಏರುಪೇರಾಗಿಲ್ಲ. ಖುಷಿ ಕೊಟ್ಟೈತೆ, ತುಂಬಾ ಖುಷಿ ಆಯ್ತು. ವಿಘ್ನ ಅಂತ ಹೇಳೋದಕ್ಕೆ ಬರೋದಿಲ್ಲ. ವಿಘ್ನ ಅಂದ್ರೆ ನಮ್ಗೆ ಏನಂದ್ರೆ ನಮ್ಗೆ ಪ್ರತಿಯೊಂದು ಕಾರ್ಯಕ್ರಮಗಳಲ್ಲೂ ಅಮ್ಮ ನಮ್ಗೆ ಸೂಚನೆ ಕೊಟ್ಟಿದ್ದಾಳೆ. ನಾವೇನೇ ಮಾಡ್ಬೇಕಾದ್ರೂ ನಾವು ಈ ತರ ಬೇಡ, ಈ ತರ ಹೋಗೋಣ ಅಂತ ಹೇಳಿದಾಗ ನಮ್ಮ ಮನ್ಸಿಗೆ ಏನೋ ಒಂಥರ ಈ ತರ ಬೇಡ, ಈ ತರ ಮಾಡೋಣ. ಹೌದು, ಏನ್ ಮಾಡ್ಬೇಕು. ಹೌದು. ಈಗ ನೋಡಿ, ಬೆಳಿಗ್ಗೆ ನಾವು ವಿಗ್ರಹ ತಗೊಂಬಂದು ಪೀಠದ ಮೇಲೆ ಇಟ್ಟಿದ್ದಾದ್ಮೇಲೆ ನಮ್ಗೆ ವಿಗ್ರಹ ಮೇಲೆ ಹೋಗ್ತಾನೆ ಇಲ್ಲ ಅದು. ಅವಾಗ ಏನಂದ್ರೆ ನಮ್ಗೆ ಆ ದೈವ ಪ್ರೇರಣೆನೆ, ಅಮ್ಮನೇ ನಮ್ಮ ಮನ್ಸಲ್ಲಿ ಬಂದು ಈ ತರ ನೀನ್ ಮಾಡು, ನನ್ ಕುತ್ಕೊಂತೀನಿ ಅಂತ ಆ ತಾಯಿನೇ ಬುದ್ಧಿ ಕೊಟ್ಟು ಮಾಡಿಸ್ಕೊಂಡಿರೋದು. ಇದು ನಮ್ಮ ಪ್ರೇರಣೆಯಿಂದ ಏನೇ ಮಾಡಿರೋದಲ್ಲ, ಇದು ಅವ್ರ ಬುದ್ಧಿ ಕೊಟ್ಟು ಅವ್ರ ಪ್ರಕಾರನೇ ಮಾಡಿಸ್ಕೊಂಡಿರೋದು. ಮತ್ತೆ
ಅಮ್ಮ ಗ್ರಾಮ ಪ್ರದಕ್ಷಿಣೆಗೆ ಹೋಗ್ಬೇಕಾದ್ರೂ ಅಷ್ಟೇ, ಅವತ್ತು ನಮ್ಮ ಬಾಯಿಂದ ನಾವು ನುಡಿದಿರ್ತಕ್ಕಂಥದ್ದಲ್ಲ, ತಾಯಿ ಬಂದು ನಮ್ಮ ಮನಸ್ಸಲ್ಲಿ ಆ ಥರ ಬಂದು ಹೇಳ್ಸಿರೋದಷ್ಟೇ. ಮತ್ತೆ ಏನಂದರೆ ಗ್ರಾಮಕ್ಕೆಲ್ಲ ಒಳ್ಳೇದಾಗಲಿ, ನನಗೇನಂದರೆ ನಾನು ಮೂಲ ದೇವರಾಗಿರೋದ್ರಿಂದ ಇಲ್ಲಿ ಬಂದು ಸ್ಥಾಪನೆ ಆಗಿರೋದ್ರಿಂದ ಮತ್ತೆ ಗ್ರಾಮನ ನಾನು ಪ್ರದಕ್ಷಿಣೆ ಮಾಡೋಕ್ಕಾಗೋದಿಲ್ಲ, ನನ್ನ ಗ್ರಾಮವನ್ನು ನಾನು ನೋಡ್ಕೊಬರ್ಬೇಕು, ಮತ್ತೆ ಗ್ರಾಮ ದೇವರುಗಳ ಆಶೀರ್ವಾದನೂ ಸಹ ನನಗೆ ಇರಬೇಕು ಅಂತ ಎಲ್ಲ ದೇವಸ್ಥಾನಗಳ ಹತ್ರ ಹೋಗಿ ಅಲ್ಲಿ ಈಡ್ಗಾಯಿ ಹೊಡೆದು ಅಲ್ಲಿ ಪೂಜೆ ಮಾಡಿಕೊಂಡು ಗೋ ಸಮೇತವಾಗಿ ಸುಮಂಗ್ಲಿಯ ಸಮೇತವಾಗಿ ಅಣ್ಣವ್ರ ಮನೆ ಹತ್ರದಿಂದ ನಾವು ಪೂಜೆ ಮಾಡಿಕೊಂಡು ವಿಗ್ರಹನ ತಗೊಂಡಿರೋದು ಇಲ್ಲಿ. ಸೊ ಈಗ ಇಲ್ಲಿಂದ ನೆಕ್ಸ್ಟ್, ಯಾಕಂದ್ರೆ ಇದು ಮೂಲ ದೇವರು ಮೊದಲೇ ಇತ್ತು, ಆ ದೇವ್ರನ್ನ ಇಲ್ಲಿ ಶಿಫ್ಟ್ ಮಾಡಿದ್ದೀರಾ. ಇದು ಹೊಸ ಜಾಗಕ್ಕೆ ಈಗ ಬಂದಾದ್ಮೇಲೆ ಈ ಜಾಗದಲ್ಲಿ ಮುಂದೆ ಯಾವೆಲ್ಲ ಒಂದಷ್ಟು ಶುಭ ಕೆಲಸಗಳಾಗ್ಬೋದು, ಇಲ್ಲ ಒಂದು ಶಕ್ತಿ ಮುಂದೆ ಯಾವ ಥರ ಇರುತ್ತೆ? ಹಿಂದಿಂದ ಸೇಮ್ ಶಕ್ತಿ ಥರ ಇರುತ್ತಾ, ಅದಕ್ಕೂ ಮೀರಿದ ಶಕ್ತಿ ಇರುತ್ತಾ? ನಿಮ್ಮ ಅನುಭವಕ್ಕೆ ಏನು ಗೊತ್ತಾಗುತ್ತೆ? ಅಲ್ಲ, ಇಲ್ಲಿ ಶಕ್ತಿ ತುಂಬಾ ಇದೆ. ಪವಾಡನೇ ಅಂತ ಹೇಳ್ಬೋದು, ಅಮ್ಮನ ಪವಾಡನೇ ಅಂತ ಹೇಳ್ಬೋದು ಇಲ್ಲಿ. ಯಾಕಂದ್ರೆ ಈಗ ಮೂಲ ವಿಗ್ರಹ ಅಲ್ಲಿತ್ತು, ಮೂಲ ವಿಗ್ರಹ ಅಲ್ಲಿದ್ರೆ ನಾವು ಇಲ್ಲಿ ಶಿಫ್ಟ್ ಮಾಡ್ಬೇಕಾದ್ರೆ ಖಾಲಿ ಶಿಫ್ಟ್ ಮಾಡಿಲ್ಲ ನಾವು ತಗೊಬಂದು. ಯಾಕಂದ್ರೆ ಅಲ್ಲಿರ್ತಕ್ಕಂಥ ಆ ಜೀವ ಏನಿದೆ ಅದನ್ನ ತಗೊಂಬಂದು ತಾಯಿಗೆ ಇಲ್ಲಿ ತುಂಬಿದೀವಿ ನಾವು, ಸೂತ್ರದ ಮುಖಾಂತರವಾಗಿ ಆ ಜೀವ ತಗೊಂಬಂದು ಇಲ್ಲಿಗೆ ತುಂಬಿದೀವಿ. ಮತ್ತೆ ಆ ತಾಯಿಯಲ್ಲಿ ಜಾಗ ಕದಲ್ಬೇಕಾದ್ರೂ ಅಷ್ಟೇ, ಮೂರ್ತಿ ಚಿಕ್ಕದಾದ್ರೂ ಕೀರ್ತಿ ದೊಡ್ಡದು ಅಂತಾರಲ್ವಾ, ಆ ಥರ ಮೂರ್ತಿ ಪುಟ್ಟದಾದ್ರೂ ಆ ವಿಗ್ರಹ ತೆಗಿಬೇಕಾದ್ರೆ ನಾವು 1 hour 1.5 hour ಸಾಹಸ ಪಟ್ಟಿದ್ದೀವಿ. ಅಲ್ಲಿ ಅಲ್ಲೂ ಎದ್ದೇಳಿಲ್ಲ. ಹೌದು, ಬಂದಿಲ್ಲ ಅದನ್ನು ಅಷ್ಟೇ. ಇಲ್ಲಿ ಹೋಮ ಹವನಗಳೆಲ್ಲ ನಡೀತಾ ಇತ್ತು. ಹೋಮ ಆದಿ ಅಮ್ಮನವ್ರ ಹೋಮ ಮತ್ತೆ ಸ್ಟಾರ್ಟ್ ಆದ್ಮೇಲೆನೆ ಅಲ್ಲಿ ತಾಯಿ ಬಂದಿತ್ತು. ಓಕೆ ಓಕೆ, ಅಂದ್ರೆ ಇಲ್ಲಿ ಆಲ್ರೆಡಿ ಶುರು ಆಗಿದ್ದರಿಂದ ಅಲ್ಲಿಂದ ಇಲ್ಲಿಗೆ ಬಂದ್ರು. ಹೌದು. ಈಗ ನೆಕ್ಸ್ಟ್ ಇನ್ನ 48 ದಿನ ಏನೆಲ್ಲ ಒಂದಷ್ಟು ಪ್ರೋಸೆಸ್ ಇರುತ್ತೆ, ಮತ್ತೆ ಮುಂದೆ ಇವಾಗ ಏನ್ ಮಾಡ್ಬೇಕು ಅಂತ ಇದೆ ಅದು ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀವಿ. ಯಾಕಂತಂದ್ರೆ ನಮ್ಗೆ ಆಲ್ರೆಡಿ 3 ನೈಟ್ನಿಂದ ನಿದ್ದೆನೇ ಇಲ್ಲ. ಈಗ ಅದು ಇದೊಂದು ಕಾರ್ಯಕ್ರಮ ಆಗಬೇಕಾಗಿತ್ತು, ಎಲ್ಲ ಶುಭ ಫಲಗಳಿದಾಗಿದ್ದಾವೆ. ಎಲ್ಲ ಪ್ರತಿಯೊಂದೂ ನಾವು ಏನು ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿದ್ವೋ ಒಂದು ಪವಾಡದಂತೆ 10, 20, 100ರಷ್ಟು ಈಗ ಇವಾಗ ಅಮ್ಮ ನಡೆಸಿದಾಳೆ. ಈಗ ಇಲ್ಲಿ ನಾವು ಬಂದವ್ರು ಪ್ರತಿಯೊಬ್ಬರೂ ಆ ಮೂರ್ತಿ ನೋಡ್ಬಿಟ್ಟು ಎಲ್ಲಿ ಮಾಡಿದ್ದು, ಎಷ್ಟು ಚೆನ್ನಾಗೈತೆ, ಅಮ್ಮನೇ ಎದ್ದು ಬಂತಾ ಇದ್ದಾರೆ ಅಂತ ಹೇಳ್ತಾರೆ. ಯಾಕಂತಂದರೆ ಇಲ್ಲಿ ಮುಂದೆ ಒಳ್ಳೇದಾಗೋದು ಸೂಚನೆಗಳು ಏನು ಅಂತಂದರೆ, ನಾವು ಓಂ ಕುಂಡ ಹಾಕಿರ್ತೀವಿ ನೋಡ್ರಿ, ಅದು ಎಷ್ಟು ನೀಟಾಗಿ ಅದು ಉಕ್ಕು ಬಂದದ್ದು ಅನ್ನೋದಕ್ಕೊಂದು ಸಾಕ್ಷ್ಯ ಸಮೇತವಾಗಿ ತೋರಿಸ್ತೈತೆ ಇಲ್ಲಿ. ಆಮೇಲೆ ಇಲ್ಲಿ ಜನ ಬಂದಿದ್ದು ಅಷ್ಟೇ, ಕಾರ್ಯಕ್ರಮಗಳಾಗಿದ್ದು ಅಷ್ಟೇ, ಅದು ಒಂದು ಪವಾಡ ರೀತಿ ಆಗಿದ್ದು. ನಮ್ಮ ವೀಕ್ಷಕರಿಗೆ ಏನು ಹೇಳ್ತೀವಿ ಅಂತಂದರೆ, ಈಗ ನಮಗೂ ಅಷ್ಟೇ, ಯಾಕಂದರೆ ಎಲ್ಲ ಕೆಲಸ ಯಾರೂ ಮಾಡೋದಕ್ಕಾಗಲ್ಲ. ಅವ್ರವ್ರ ಕೆಲಸದಲ್ಲೇ ಅವರವರು ನಿಪುಣರಾಗಿರ್ತಾರೆ. ಅನುಭವ ಪಡಿಬೇಕಿಲ್ಲಿ. ಅನುಭವ ಪಡೆದು ಕೆಲಸ ಮಾಡಿದ್ರೆ ಅದು ಅಷ್ಟು ಬೇಗನೆ ಫಲ ಕೊಡ್ತದೆ, ಶೀಘ್ರವಾಗಿ ಅವ್ರಿಗೆ ಮನೋಬಯಕೆಗಳು ಈಡೇರಿಸುತ್ತೆ. ಆಮೇಲೆ ನಾವು ಎಲ್ಲ ಕಡೆ ಸುತ್ತಿ ವಿಗ್ರಹ ಮೂರ್ತಿ ಮಾಡಬೇಕು ಅಂದ್ಬಿಟ್ಟು ಅದು ಆಲ್ಮೋಸ್ಟ್ ನಮ್ಮ ವೀಕ್ಷಕರು ನೀವು ಹೋಗ್ಬೇಕಾದ್ರೆ ವಿಡಿಯೋ ಸಮೇತನೂ ಕೊಟ್ಟಿದ್ದೀವಿ, ಎಲ್ಲೆಲ್ಲಿ ಹೋಗಿದ್ದೀವಿ ಅಂತೇಳಿ. ಕನ್ಯಾಕುಮಾರಿ ಎಲ್ಲ ಕಡೆ ಹೋಗಿ ಲಾಸ್ಟ್ಗೆ ಇವ್ರ ಹತ್ರಕ್ಕೆ ಬಂದಾಗೆ ಅದು ಅಮ್ಮ ಪ್ರೇರಣೆ ಆಗಿದ್ದು. ಅದಕ್ಕೆ ನಮ್ಮ ವೀಕ್ಷಕರು ಅಲ್ಲಿ ಇಲ್ಲಿ ಹೋಗಿ ಅದನ್ನು ಸುಮ್ಮನೆ ಎಲ್ಲೋ ಹೋಗಿ ಏನೋ ಒಂದು ಮಾಡಿ ಮತ್ತೆ ಕೆಡಿಸ್ಕೊಂಡು, ಯಾಕಂತಂದರೆ ಒಂದು ಸರಿ ದೇವಸ್ಥಾನ ಮಾಡ್ತೀವಿ ಮತ್ತೆ ಅದನ್ನು ಕೆಡಿಸಿ ಮತ್ತೆ ಪುನರ್ ಪ್ರತಿಷ್ಠೆ ಮಾಡೋದಕ್ಕೆ ಆಗಲ್ಲ. ಅದು ಒಂದು ಸರಿ ಏನು ಹೋಗ್ತಾ ಇರ್ತದೆ, ಅಮ್ಮ ಕೂಗ್ತಾ ಇರ್ತದೆ, ಅಷ್ಟೇ ಪವಾರದು. ಅದಕ್ಕೋಸ್ಕರ ನಮ್ಮ ವೀಕ್ಷಕರು ನಿಮ್ಗೇನ ವಿಗ್ರಹ ಬೇಕು, ನಾವೊಂದು ದೇವಸ್ಥಾನ ಮಾಡ್ಬೇಕಂದ್ರೆ ದಯವಿಟ್ಟು ನಮ್ಮ ಮಂಜುನಾಥ್ ಸರ್ನ ಅವ್ರನ್ನ ಭೇಟಿ ಮಾಡಿ ಒಂದು ಶಿಲಾಮೂರ್ತಿ ಆಗಲಿ, ಇಲ್ಲಾಂದ್ರೆ ನಿಮ್ಗೆ ಯಾವ ರೀತಿ ಬೇಕು ಅದು, ಅಂದರೆ ದೇವಸ್ಥಾನ ಅಂದರೆ ಹೆಂಗೆ ಏನು ಎತ್ತ ಶಿಲಾ ಯಾವ ರೀತಿ ಅದು ಪ್ರತಿಷ್ಠಾಪನೆ ಆಗಬೇಕು, ನಿಮಗೆ ಯಾವುದೇ ರೀತಿಯಲ್ಲಿ ಶಿಲೆಗಳು ಅಂದರೆ ಒಂದು ವಿಗ್ರಹ ಬೇಕು, ಅವರು ನೋಡಿ ಅದಕ್ಕೆ ಹೋಗ್ಬಿಟ್ಟು ನೀಟಾಗಿ ಅವ್ರನ್ನ ಭೇಟಿ ಮಾಡಿದ್ರೆ ಅವರು ತುಂಬ ಒಂದು ಎಕ್ಸ್ಪೀರಿಯೆನ್ಸು, ಒಂದು ಅನುಭವ ಅದು. ಯಾಕಂತಂದ್ರೆ ನಮ್ಮ ಅನುಭವ ನಾವು ತುಂಬ ನೋಡಿದ್ದೀವಿ. ಅದು ಎಲ್ಲ ಕಡೆ ನಮ್ಗೆ ಮೂರ್ತಿನೇ ಬರಿಲ್ಲ, ಅದು ಅಮ್ಮನೇ ಒಪ್ಪಿಲ್ಲ, ಅದು ಎನ್ನನ ಒಂದು ಅದು ಕೆಟ್ಟು ಅದು ವೇಸ್ಟ್ ಆಗೋದು. ಇವ್ರ ಹತ್ರಕ್ಕೆ ಹೋದ್ರೆ ನೀಟಾಗಿ ಮಾಡಿಕೊಟ್ರು ಅದೇ ರೀತಿಯಾಗಿ ಅದು ತುಂಬ ಪವಾಡದಂತೆ ನಡ್ತಿಲ್ಲ ಅದು. ಇದರ ಬಗ್ಗೆ ನೆಕ್ಸ್ಟ್ ವೀಡಿಯೋದಲ್ಲಿ ಹೇಳೋಣ. ಯಾಕಂದ್ರೆ ನಮ್ಮ 3 ನೈಟ್ ನಿದ್ದೆ ಇಲ್ಲ, ಗಂಟಲು ಬೇರೆ ಇದಾಗಿರೋದ್ರಿಂದ ನಮ್ಮ ಮುಖನೇ ನೋಡ್ರಿ ಗೊತ್ತಾಗುತ್ತೆ ಇದು. ಅದೆಲ್ಲ ಆಗಿರೋದ್ರಿಂದ ತಾಯಿ ಆಶೀರ್ವಾದ ಪ್ರತಿಯೊಬ್ಬರಿಗೂ ಇಲ್ಲಿ ಬಂದಿರೋಂಥ ನಮ್ಮ ವೀಕ್ಷಕರಿಗೂ ಬಂದಿರೋಂಥ ಆ ತಾಯಿ ಭಕ್ತಾದಿಗಳಿಗೂ ಒಂದು ಒಳ್ಳೇದು ಮಾಡಿ ಅವ್ರ ಮನೋಬಯಕೆಗಳು ಈಡೇರಲಿ, ಸರ್ವೇ ಜನ ಸುಖಿನೋ ಭವಂತು ಅಂತೇಳಿ ಈ ಪುಣ್ಯಕ್ಷೇತ್ರದಲ್ಲಿ ಅವ್ರು ಏನು ಸಮಸ್ಯೆಗಳು, ಅವ್ರು ಏನು ಕಷ್ಟ ಅಂತ ಬರ್ತದೆ ಎಲ್ಲ ಅವ್ರದ್ದು ಮನೋಬಯಕೆಗಳು ಈಡೇರಲಿ, ಪ್ರತಿಯೊಬ್ಬರಿಗೂ ಒಳ್ಳೇದಾಗಲಿ ಅಂತೇಳಿ ನಾವು ಬೇಡ್ಕೊಂತೀವಿ. ಇನ್ನು ಉಳಿದಿದ್ದು ಒಂದು ಮೂರ್ತಿ ಬಗ್ಗೆ ಆಗಲಿ ಅದ್ರ ಬಗ್ಗೆ ನೀಟಾಗಿ ಅವರು ಎಕ್ಸ್ಪ್ಲೇನ್ ಮಾಡ್ತಾರೆ.
ಹೇಳಿ ಸ್ವಾಮಿಗಳೇ, ನೀವು ಯಾವುದೆಲ್ಲ ಒಂದು ವಿಗ್ರಹಗಳನ್ನು ಮಾಡ್ತೀರಾ, ಮತ್ತು ನಿಮ್ಮಲ್ಲಿ ಏನೆಲ್ಲ ಕೆಲಸಗಳು ಗೊತ್ತಿದೆ ನಿಮಗೆ? ಸರ್ ನಮ್ಮಲ್ಲಿ ಎಲ್ಲ ಕಲ್ಲಿನ ವಿಗ್ರಹಗಳು ಮಾಡ್ತೀವಿ. ಕಲ್ಲಿನ ವಿಗ್ರಹಗಳು, ಪಂಚಲೋಹ ವಿಗ್ರಹಗಳು, ಮತ್ತೆ ಕವಚಗಳು, ದೇವಸ್ಥಾನಕ್ಕೆ ಬೇಕಾಗಿರೋ ಪ್ರಭಾವಳಿ, ಮತ್ತೆ ಗಂಟೆ, ತ್ರಿಶೂಲ, ಡಮರುಗ, ಮತ್ತೆ ಗೋಪುರದ ಮೇಲೆ ಇಡ್ತಕ್ಕಂಥ ಕಳಶಗಳು, ಮತ್ತೆ ದೇವರಿಗೆ ನಿಧಿಗುಂಬ ಸ್ಥಾಪನೆ, ಚಕ್ರ ಸ್ಥಾಪನೆ, ಎಲ್ಲ ರೀತಿಯಲ್ಲೂ ಮಾಡ್ತೀವಿ. ಪ್ರತಿಷ್ಠಾಪನೆ ಕಾರ್ಯಕ್ರಮಗಳು ಎಲ್ಲ ಮಾಡ್ತೀವಿ ಸರ್. ಕಂಪ್ಲೀಟ್ ದೇವಸ್ಥಾನಕ್ಕೆ ಏನೆಲ್ಲ ಬೇಕು ಹೌದು, ಎಲ್ಲ ಕೆಲಸ ಎಲ್ಲ ರೀತಿ ಮಾಡ್ತೀವಿ. ಸೂಪರ್, ಒಳ್ಳೇದಾಗಲಿ. ನಿಮ್ಮ ನಂಬರ್ ಕೊಟ್ಟಿರ್ತೀವಿ. ನಮ್ಮ ವೀಕ್ಷಕರಲ್ಲಿ ಯಾರಾದರೂ ನಿಮ್ಮನ್ನು ಸಂಪರ್ಕ ಮಾಡಬೇಕು ಅಂದರೆ ಡೈರೆಕ್ಟ್ ಸಂಪರ್ಕ ಮಾಡಲಿ. ಅವ್ರ ಜೊತೆ ನೀವು ಅವ್ರಿಗೇನು ಅವಶ್ಯಕತೆ ಇರುತ್ತೆ ಅದು ನೀವು ಬಗೆಹರಿಸ್ಕೊಡಿ, ಈಡೇರಿಸಲಿ. ಆಮೇಲೆ ನಮ್ಮ ವೀಕ್ಷಕರಿಗೆ ಏನಂತಂದರೆ, ನಾವು ಪ್ರತಿಯೊಂದು ಇದರಲ್ಲಿ ಮೂರ್ತಿ ತೋರಿಸ್ತಾನೆ ಇದ್ವಿ, ಒಂದು ಪ್ರತಿಷ್ಠಾಪನೆ ಅಂತ ಆಗ್ತಾನೆ ಇದ್ರಿ. ನಾವು ದೈವನ ತೋರ್ಸೋಕ್ಕಾಗಿಲ್ಲ ಮೂರ್ತಿನ, ಯಾಕೆಂತಂದರೆ ಅಮ್ಮನಿಗೆ ಇನ್ನೂ ಕಣ್ಣು ಇದಾಗಿರಲಿಲ್ಲ, ಅದರಿಂದ ನಾವು ತೋರಿಸಿರಲಿಲ್ಲ. ಇವತ್ತು ಅಮ್ಮನಿಗೆ ಒಂದು ಕಣ್ಣು ಇಟ್ಟಿದ್ದಾಯಿತು, ಒಂದು ಪ್ರಾಣ ಪ್ರತಿಷ್ಠೆ ಕೊಟ್ಟಿದ್ದಾಯಿತು. ನಮ್ಮ ವೀಕ್ಷಕರು ಆ ತಾಯಿನ ಒಂದು ನೋಡಿ ಒಂದು ಆಶೀರ್ವಾದ ಪಡೆದು ಅವ್ರ ಮನೋಬಯಕೆಗಳು ಈಡೇರಲಿ ಅಂದ್ಬಿಟ್ಟು ನಾವು ವಿಡಿಯೋ ಮುಖಾಂತರವಾಗಿ ಹೇಳೋದಕ್ಕೆ ಇಷ್ಟಪಡ್ತೀವಿ. ಸರ್ವೇ ಜನ ಸುಖಿನೋ ಭವಂತು.